ಭಾರತವು ಹಿಂದೂಗಳಿಗೆ ಸೇರಿದ ದೇಶವಾಗಿದೆ. ಇಸ್ಲಾಂ ಕ್ರೈಸ್ತ ಮತವು ಆರಂಭವಾಗುವ ಮೊದಲೇ ಭಾರತ ಇತ್ತು. ಇಲ್ಲೊಂದು ಜನಾಂಗ, ಸಂಸ್ಕೃತಿ ಬೆಳೆದಿತ್ತು. ಇದಕ್ಕೆ ಅನೇಕ ಸಾಕ್ಷಿಗಳು ಇದೆ. ಈಗ ವಿವಿಧ ತಂತ್ರಗಳ ಮೂಲಕ ಭಾರತದ ಆತ್ಮವಾದ ಹಿಂದುತ್ವವನ್ನು ನಾಶ ಮಾಡುವ ತಂತ್ರ ನಡೆಯುತ್ತಿದೆ. ಇದಕ್ಕೆ ಸೆಕ್ಯುಲರ್ ವಾದಿಗಳು ಕೂಡ ಕೈಜೋಡಿಸಿದ್ದಾರೆ ಎಂದು ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಸಂಚಾಲಕ ಜಗದೀಶ್ ಕಾರಂತ ಹೇಳಿದರು. ಅವರು ಪುತ್ತೂರು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪುತ್ತೂರು ಕೊಟೆಚಾ ಹಾಲಿನಲ್ಲಿ ನಡೆದ ಹಿಂದೂ ಜಾಗೃತಿ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಭಾರತದ ಆತ್ಮವಾದ ಹಿಂದುತ್ವವನ್ನು ನಾಶ ಮಾಡುವುದಕ್ಕಾಗಿ ಬಹುದೊಡ್ಡ ಷಡ್ಯಂತರ ನಡೆಯುತ್ತಿದೆ. ಇದಕ್ಕಾಗಿ ಈಗ ಸೋಗಲಾಡಿ ಸೆಕ್ಯುಲರ್ ವಾದಿಗಳು ಸೇರಿಕೊಂಡಿದ್ದಾರೆ. ಹೀಗಾಗಿ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ತಮ್ಮ ಹೊಣೆಗಾರಿಕೆಯನ್ನು ಪ್ರದರ್ಶನ ಮಾಡಬೇಕು ಎಂದು ಕಾರಂತ ಹೇಳಿದರು. ಹಿಂದೂಗಳ ಮೇಲೆ ಜಾಗರಣ ವೇದಿಕೆಯ ಮೇಲೆ ನಿರಂತರ ಗೂಬೆ ಕೂರಿಸಲಾಗುತ್ತಿದೆ. ಆದರೆ ಯಾವುದೇ ಕಾರಣಕ್ಕೂ ಹಿಂದೂಗಳು ಧೃತಿಗೆಡಬಾರದು ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ ಸಂಚಾಲಕ ಸತ್ಯಜಿತ್ ಸುರತ್ಕಲ್, ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷ ಮಹೇಶ್ ಕಜೆ ಉಪಸ್ಥಿತರಿದ್ದರು. ಸಭಾಧ್ಯಕ್ಷತೆಯನ್ನು ಪುತ್ತೂರು ಹಿಂದೂ ಜಾಗರಣ ವೇದಿಕೆಯ ಗೌರವಾಧ್ಯಕ್ಷರಾದ ಡಾ ಎಂಕೆ ಪ್ರಸಾದ್ ಭಂಡಾರಿ ವಹಿಸಿದ್ದರು. ವೇದಿಕೆಯಲ್ಲಿ ಪುತ್ತೂರು ಜಿಲ್ಲಾ ಅಧ್ಯಕ್ಷ ಕರುಣಾಕರ ಬರಮೇಲು, ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ರಮೇಶ್ ರೈ ಡಿಂಬ್ರಿ ಉಪಸ್ಥಿತರಿದ್ದರು. ಯಾರೋ 4 ಜನ ಬಹಳ ಗಂಭೀರವಾಗಿ ವಿಚಾರ ಮಾಡಿ 47ನೇ ಇಸವಿಯಲ್ಲಿಯೋ 50ನೇ ಇಸವಿಯಲ್ಲೋ ಈ ಭಾರತ ಎಲ್ಲರಿಗೂ ಸೇರಿದ್ದು ಅಂತ ಬರೆದ ಇಟ್ಟ ಮಾತ್ರಕ್ಕೆ ಹಿಂದೂಗಳ ಹಕ್ಕನ್ನ ಯಾರೂ ಕಸಿದುಕೊಳ್ಳುವುದು ಸಾಧ್ಯ ಇಲ್ಲ. ಈ ಭಾರತ ಹಿಂದೂಗಳ ತಾಯ್ನೆಲ, ಹಿಂದೂಗಳ ಸಂಸ್ಕೃತಿಯ ಬೇರು ಈ ಭೂಮಿಯಲ್ಲಿಯೇ ಆಳವಾಗಿ ಬೇರೂರಿರುವುದು. ಯಾವ ಮುಸಲ್ಮಾನರ ಜೊತೆಯಲ್ಲಿ, ಯಾವ ಇಸ್ಲಾಮಿನ ಜೊತೆಯಲ್ಲಿ ಈ ನಮ್ಮ ಈ ಹಿಂದುತ್ವವನ್ನ ಸಮೀಕರಿಸುವುದಕ್ಕೆ ಹೊರಟಿದ್ದಾರೆ, ಅದು ಹಿಂದೂಗಳಿಗೆ ಮಾಡುವ ದ್ರೋಹ, ದೇಶಕ್ಕೆ ಮಾಡುವ ಘಾತ. ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಏನ್ ಹೇಳ್ತಾ ಇದ್ರದು ಈ ಶತಮಾನದ ಮಹಾ ಸುಳ್ಳು. ಈ ದೇಶ ಹಿಂದೂಗಳಿಗೆ ಸೇರಿದ್ದು. ಇಸ್ಲಾಂ ಹುಟ್ಟುವುದಕ್ಕಿಂತ ಮುಂಚೆ ಈ ಭಾರತ ಇತ್ತು. ಕ್ರಿಶ್ಚಿಯಾನಿಟಿ ಜನ್ಮ ತಳೆಯುವುದಕ್ಕಿಂತ ಭಾರತ ಮೊದಲಿತ್ತು. ಇಸ್ಲಾಂ ಹುಟ್ಟಿದ್ದು ಕೇವಲ 1400 ವರ್ಷಗಳ ಹಿಂದೆ. ಕ್ರೈಸ್ತ ಮತ ಹುಟ್ಟಿದ್ದು 2012 ವರ್ಷಗಳ ಹಿಂದೆ. ಆ ಎರಡೂ ಮತ ಸಂಪ್ರದಾಯಗಳು ಭಾರತೀಯ ಮತ ಸಂಪ್ರದಾಯಗಳು ಅಲ್ಲ. ಅವು ಹುಟ್ಟಿದ್ದು ಇಲ್ಲಲ್ಲ, ಅವು ಹುಟ್ಟಿದ್ದು ಆ ಪ್ರದೇಶದಲ್ಲಿ. ಇಸ್ಲಾಂ ಹುಟ್ಟಿದ್ದು ಸೌದಿ ಅರೇಬಿಯಾದಲ್ಲಿ. ಕ್ರೈಸ್ತ ಮತ ಹುಟ್ಟಿದ್ದು ಆ ಜೆರೂಸಲೇಮ್, ರೋಮ್ನಲ್ಲಿ. ಆ ಎರಡೂ ಮತ ಸಂಪ್ರದಾಯಗಳು ಹುಟ್ಟುವುದಕ್ಕಿಂತ ಮುಂಚೆ, ಮಹಮ್ಮದ್ ಪೈಗಂಬರ್ ಕಣ್ಣು ತೆಗೆಯುವುದಕ್ಕಿಂತ ಮುಂಚೆ, ಯೇಸು ಕ್ರಿಸ್ತ ಬಾಯಿಯನ್ನು ಬಿಡುವುದಕ್ಕಿಂತ ಮುಂಚೆ ಈ ಭಾರತ ಇತ್ತು. ಇಲ್ಲೊಂದು ಜನಾಂಗ ಇತ್ತು, ಇಲ್ಲೊಂದು ಸಂಸ್ಕೃತಿ ಇತ್ತು, ಇಲ್ಲೊಂದು ನಾಗರಿಕತೆ ಇತ್ತು. ಇಲ್ಲಿ ರಾಮಾಯಣ ಇತ್ತು, ಇಲ್ಲಿ ಮಹಾಭಾರತ ಇತ್ತು, ಇಲ್ಲಿ ವೇದ ಇತ್ತು, ಇಲ್ಲಿ ಉಪನಿಷತ್ತಿತ್ತು. ಅದನ್ನ ಕಾಲಗಣನೆಯಲ್ಲಿ ನೀವು ಅಳಿತೀರಾ. ಇವತ್ತಿಗೂ ಅಯೋಧ್ಯ, ಇವತ್ತಿಗೂ ಶ್ರೀಲಂಕಾ, ಇವತ್ತಿಗೂ ಕುರುಕ್ಷೇತ್ರ, ಇವತ್ತಿಗೂ ಇಂದ್ರಪ್ರಸ್ಥ ಈ ಭೂಮಿಯಲ್ಲಿ ಯಾವ ಸಾಕ್ಷಿಯನ್ನು ನೀಡ್ತಾ ಇದೆ? ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ. ಹಿಂದುತ್ವವೇ ಭಾರತದ ಆತ್ಮ, ಹಿಂದುತ್ವವೇ ಭಾರತದ ಆತ್ಮ, ಹಿಂದುತ್ವವೇ ಭಾರತದ ಪ್ರಾಣ, ಹಿಂದುತ್ವವೇ ಭಾರತದ ಉಸಿರು. 4 ಜನ ತಮಗೆ ತೋಚಿದ್ದನ್ನ ಇಂಕ್ನಲ್ಲಿ ಬರೆದ ಮಾತ್ರಕ್ಕೆ ಸತ್ಯವನ್ನು ಕೊಲೆ ಮಾಡುವುದು ಸಾಧ್ಯವೇ ಇಲ್ಲ. ಇನ್ನೊಂದು ಹೇಳ್ತೀನಿ, 1947ರಲ್ಲಿ ಹಿಂದೂಗಳು ಹೆಜ್ಜೆಗೆ ನೆನಪಿಸಿಕೊಳ್ಬೇಕು. ಸ್ವಾತಂತ್ರ್ಯ ಬಂತು ಅಂತ ಡ್ರಮ್ ಬಾರಿಸಿ
ಮುಸಲ್ಮಾನರಿಗೆ ಪಾಕಿಸ್ತಾನ. ನಾವು ಹೇಳಿದ್ದಲ್ಲ, ಆ ದೇಶದ್ರೋಹಿ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ದೇನೋ, ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ. ಅದರ ಹಿಂದಿನ ದಿನದ ಒಳಗೆ ಇಡೀ ದೇಶದಲ್ಲಿ ನಮ್ಮ ನಾಯಕರು ಹಾಕ್ತಾ ಇದ್ದ ಘೋಷಣೆ ಏನು? ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ. ಇವತ್ತಿಗೂ ಗಲ್ಲಿ ಗಲ್ಲಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಹೊಗಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ. ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ, वो तो सच था आज तक, कल से नहीं होगा. हम बड़े भाइयों के साथ न रह सकते, हमारा हिस्सा हमको दे दो. ನಮ್ಮ ಪಾಲ್ ನಮಗೆ ಕೊಡಿ ಅನ್ನುವ ನೆಲೆಯಲ್ಲಿಯೇ ಮೊಹಮ್ಮದ್ ಅಲಿ ಜಿನ್ನಾ 1947ನೇ ಇಸವಿಯಲ್ಲಿ ಪಾಕಿಸ್ತಾನ ಅನ್ನುವ 2 ಪಾಲುಗಳನ್ನು ಪಡೆದು ಹೋದದ್ದು 65 ವರ್ಷಗಳ ಹಿಂದೆ ನಡೆದ ಇತಿಹಾಸದ ಸತ್ಯಕತೆ. ಬರೀ ಹೇಳಿದ್ದಲ್ಲ ಮೊಹಮ್ಮದ್ ಅಲಿ ಜಿನ್ನಾ ಮುಸಲ್ಮಾನರಿಗಾಗಿ ಪಾಕಿಸ್ತಾನ್, ಅದನ್ನ 48 ಗಂಟೆಗಳ ಒಳಗಾಗಿ ಸಾಬೀತು ಮಾಡ್ತಾನೆ. ನಿನ್ನೆಯವರೆಗೆ 40% ಇದ್ದ ಹಿಂದೂಗಳು ರಾತ್ರೋರಾತ್ರಿ ಭಾರತದ ಕಡೆಗೆ ವಲಸೆ ಬರುವಂತೆ ಆ ಹಿಂದೂಗಳ ಮೇಲೆ ಅಮಾನುಷವಾದ ದಾಳಿಯನ್ನು ನಡೆಸಿ ಕೈಗೆ ಸಿಕ್ಕವರನ್ನೆಲ್ಲ ಕತ್ತರಿಸಿ ಕೊಂದು ಟ್ರಕ್ಗಳಲ್ಲಿ, ಟ್ರೈನ್ಗಳಲ್ಲಿ ಡೆಡ್ ಬಾಡಿಗಳನ್ನು ಭಾರತಕ್ಕೆ ಕಳುಹಿಸುವುದರ ಮೂಲಕ ಅದು ಮುಸಲ್ಮಾನರಿಗಾಗಿ ಪಾಕಿಸ್ತಾನ್ ಅನ್ನುವುದನ್ನ 48 ಗಂಟೆಗಳ ಒಳಗಾಗಿ ಆತ ಸಾಬೀತು ಮಾಡ್ತಾನೆ. ಇಲ್ಲಿದ್ದ ಮುಸಲ್ಮಾನರು, ಇಲ್ಲಿದ್ದ ರಾಜಕಾರಣಿಗಳು ಮಾಡಿದ್ದೇನು? ಸೆಕ್ಯುಲರ್ ಭಾರತ ಅಂತ ಬರೆದ್ರು, ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಹೇಳಿದ್ರು. ಅದರ ದುಸ್ಥಿತಿ ಏನಾಗಿದೆ? ಇವತ್ತು ನಡೀತಾ ಇರುವ ಯುದ್ಧ ಮನೆಯ ಬಾಗಿಲಿಗೆ ಬಂದಿದೆ. ಬೋಳೆ ಹಿಂದೂಗಳಿಗೆ ಮನೆಯ ಬಾಗಿಲಿಗೆ ಬೆಂಕಿ ಬಂದಿರುವುದು ಅರ್ಥ ಆಗಿಲ್ಲ ಅಂದ್ರೆ ಈ ಸಮಾಜಕ್ಕೆ ಏನಾದರೂ ಭವಿಷ್ಯ ಉಂಟೆ? ನಿನ್ನೆ ಮೊನ್ನೆಯವರೆಗೆ ಭಾರತದ ನಾಶಕ್ಕಾಗಿ ಬಾಂಬುಗಳನ್ನು ಸ್ಫೋಟಿಸ್ತಾ ಇದ್ದ ಆ ಪಾಪಿಗಳು ಒಂದೇ ಆ ಆಫ್ಘಾನಿಸ್ತಾನದ ಲಷ್ಕರ್ ಎ ತೊಯ್ಬಾ ಅಥವಾ ಆ ಸೌದಿ ಅರೇಬಿಯಾದ ಅಲ್ ಖೈದಾ, ಇಲ್ಲ ಆ ಪಾಕಿಸ್ತಾನದ ISI ಜೈಷ್ ಎ ಮೊಹಮ್ಮದ್, ಇಲ್ಲ ಪುಟ್ಟ ಬಾಂಗ್ಲಾದೇಶದ ಇಂಡಿಯನ್ ಮುಜಾಹಿದ್ದೀನ್, ಇವತ್ತು ಹಿಜ್ಬುಲ್ ಮುಜಾಹಿದ್ದೀನ್, ಇವತ್ತು ಇಂಡಿಯನ್ ಮುಜಾಹಿದ್ದೀನಿನ ಹೆಸರಿನಲ್ಲಿಯೇ ಭಾರತದ ನಾಶಕ್ಕೆ ಒಂದು ಮತೀಯ ಯುದ್ಧ, ರಿಲಿಜಿಯಸ್ ವಾರ್. ನಾವು ಹೇಳ್ತಾ ಇದ್ದೀವಿ ಇದು ಭಯೋತ್ಪಾದನೆ ಅಂತ. ಕೃತ್ಯವನ್ನ ಎಸಗುವವರು ಹೇಳ್ತಾ ಇದ್ದಾರೆ ನಾವು ಜೇಹಾದ್ ಮಾಡ್ತಾ ಇದ್ದೀವಿ, ನಾವು ಜೇಹಾದ್ ಮಾಡ್ತಾ ಇದ್ದೀವಿ. ಕಾಶ್ಮೀರವನ್ನೇ ಸಂಪೂರ್ಣವಾಗಿ ಹಿಂದೂಗಳ ರಕ್ತದಿಂದ ತೋಯಿಸಿದ ಆ ಪಾಪಿಗಳು ಹೇಳುವುದು ಜೇಹಾದ್, ಆ ಪಾರ್ಲಿಮೆಂಟಿನ ಮೇಲೆ ದಾಳಿ ಮಾಡಿದ ಆ ರಕ್ಕಸರು ಹೇಳುವುದು ಜೇಹಾದ್, ಆ ಅಕ್ಷರದ ಹವದಲ್ಲಿ 58 ಜನ ಅಮಾಯಕ ಭಕ್ತರನ್ನ ಗುಂಡಿಟ್ಟುಕೊಂಡು ಹೆಣದ ರಾಶಿಯನ್ನು ನಿರ್ಮಾಣ ಮಾಡಿದ ಪಾಪಿಗಳು ಹೇಳುವುದು ಜೇಹಾದ್. ಆ ಮುಂಬೈನಲ್ಲಿ ರೈಲ್ವೆ ಡಬ್ಬಿಗಳಲ್ಲಿ ಸರಣಿಯ ಬಾಂಬ್ ಸ್ಫೋಟಗಳನ್ನು ಮಾಡಿ ಅಮಾಯಕ 100 ಜನರನ್ನ ಕೊಂದು ಅವರ ಹೆಣಗಳು ಆ ರೈಲ್ವೆಯ ಹಳಿಗಳ ಮೇಲೆ ಬೀಳುವಂತೆ, ನಾಯಿ ನರಿಗಳು ಮೂಸುವಂತೆ ಮಾಡಿದ ಆ ಪಾಪಿಗಳು ಹೇಳುವುದು ಜೇಹಾದ್. ಮೊನ್ನೆ ನವೆಂಬರ್ 28ನೇ ತಾರೀಕು ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರವನ್ನ ಹಿರಿದು ಆ ಕರಾಚಿಯಿಂದ ವಾಣಿಜ್ಯ ನಗರಿ ಮುಂಬೈಗೆ ದಾಳಿಯನ್ನು ಇಟ್ಟು ಕೈಗೆ ಸಿಕ್ಕಂತಹ ಅಮಾಯಕರನ್ನ ಹುಚ್ಚು ನಾಯಿಯನ್ನು ಹೊಡೆಯುವಂತೆ ಹೊಡೆದುಕೊಂಡ ಆ ಪಾಪಿಗಳು ಹೊಗಳುವುದು ಜೇಹಾದ್. ಕಣ್ಣಿದೆ ತಾನೇ ಹಿಂದೂಗಳಿಗೆ, ಕಿವಿ ಇದೆ ತಾನೇ ಹಿಂದೂಗಳಿಗೆ, ಮೆದುಳು ಇದೆ ತಾನೇ ಹಿಂದೂಗಳಿಗೆ. ಏನಿದು ಜೇಹಾದ್, ಏನಿದು ಜೇಹಾದ್ ಅಂತ ವಿಚಾರ ಮಾಡಬೇಕಲ್ಲ. ಜೇಹಾದ್ ಅಂದ್ರೆ ಇಸ್ಲಾಮಿನ ವಿಸ್ತಾರಕ್ಕಾಗಿ ನಡೆಸುವ ಮತೀಯ ಯುದ್ಧ. ಇಸ್ಲಾಮಿನ ವಿಸ್ತಾರಕ್ಕಾಗಿ ಮಾತ್ರ ಅಲ್ಲ, ಆ ನೆಲದ ಸಂಸ್ಕೃತಿ, ಆ ನೆಲದ ನಾಗರಿಕತೆ, ಆ ನೆಲದ ಜನಾಂಗದ ಸರ್ವನಾಶಕ್ಕಾಗಿ ನಡೆಸುವ ಮತೀಯ ಯುದ್ಧಕ್ಕೆ ಆ ಇಸ್ಲಾಂ ಇಟ್ಟಿರುವ ಹೆಸರು ಜೇಹಾದ್. ಇಡೀ ಜಗತ್ತು ಅಲ್ಲಾಹನ ಆಶ್ರಯಕ್ಕೆ ಬರಬೇಕು, ಇಡೀ ಜಗತ್ತು ಕುರಾನ್ ಅನ್ನು ನಂಬಬೇಕು, ಇಡೀ ಜಗತ್ತು ಮಹಮ್ಮದ್ ಪೈಗಂಬರವನಿಗೆ ಶರಣಾಗತಿ ಆಗಬೇಕು. ಅದುವರೆಗೆ ನಡೆಯುವಂತ ಮತೀಯ ಯುದ್ಧಕ್ಕೆ ಅವರು ಇಟ್ಟಿರುವ ಹೆಸರು ಜೇಹಾದ್. ಭಾರತದಲ್ಲಿ ನಡೆದಿರುವುದು ಭಯೋತ್ಪಾದನೆ ಅಲ್ಲ, ಭಾರತದ ಇಸ್ಲಾಮೀಕರಣ
ಮುಸ್ಲಿಂ ರಾಷ್ಟ್ರಗಳು ನಡೆಸಿರುವ ಒಂದು ಮತೀಯ ಯುದ್ಧ. ಭಾರತವನ್ನು ಕೊಲ್ಲಬೇಕು, ಭಾರತವನ್ನು ಕೊಲ್ಲಬೇಕು, ಭಾರತವನ್ನು ಕೊಲ್ಲಬೇಕು. ಭಾರತವನ್ನ ಕೊಲ್ಲಬೇಕಾದ್ರೆ ಅದರ ಆತ್ಮವನ್ನ ಕೊಲ್ಲಬೇಕು. ಅದರ ಆತ್ಮವೇ ಹಿಂದುತ್ವ. ಆತ್ಮವನ್ನ ಕೊಲ್ಲದೆಯೇ ಭಾರತವನ್ನ ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನೋದು 650 ವರ್ಷ ಮೊಘಲರು ಆಳಿದಾಗಲೇ ಸಾಬೀತಾಗ್ಬಿಟ್ಟಿದೆ. ಆಳಿದ ಮಾತ್ರಕ್ಕೆ ಗೆಲ್ಲುವುದು ಸಾಧ್ಯ ಇಲ್ಲ. ಜಗತ್ತನ್ನ ಗೆದ್ದಿರಬಹುದು ಇಸ್ಲಾಂ, ಭಾರತವನ್ನ ಗೆಲ್ಲುವುದು ಸಾಧ್ಯ ಆಗಲಿಲ್ಲ. 650 ವರ್ಷ ಆಳಿದರು. ಎಲ್ಲ ಕಾಯಿಲೆಗಳಿಗೂ ಒಂದು ಟ್ರೀಟ್ಮೆಂಟ್ ಅಂತಿದೆ ತಾನೆ. ಎಷ್ಟು ವರ್ಷಗಳ ಕಾಲ ಕಾಯಿಲೆಯನ್ನೇ ವೈಭವೀಕರಿಸಿ ಈ ಸಮಾಜವೇ ಎದೆ ಒಡೆದು ಸಾಯುವಂತೆ ಮಾಡ್ತೀರಿ ನೀವು? ಪರಿಹಾರ ಹೇಳಬೇಕಲ್ಲ. ಕ್ಯಾನ್ಸರ್ ಅನ್ನುವಂತ ಕಠೋರ ಕಾಯಿಲೆಗೂ ಚಿಕಿತ್ಸೆ ಇದೆ, ಆದ್ರೆ ಅದಕ್ಕೆ ಅಧ್ಯಯನ ಬೇಕು, ಅದಕ್ಕೊಂದು ರಿಸರ್ಚ್ ಆಗಬೇಕು. ಹಿಂದಿನ 10, 20, 30 ವರ್ಷಗಳ ಹಿಂದೆ ಟಿಬಿ ಅಂದ್ರೆ ಭಯಾನಕ, ಸಾಯೋದ ಗ್ಯಾರಂಟಿ. ಕುಷ್ಠರೋಗ ಅಂದ್ರೆ ಮಹಾಮಾರಿ, ಕೈಕಾಲು ಊನಾಗಿ ಕೊಳತು ಸಾಯುವುದು ಗ್ಯಾರಂಟಿ ಅಂತಿತ್ತು. ಇವತ್ತವೆರಡಕ್ಕೂ ಟ್ರೀಟ್ಮೆಂಟ್ ಇದೆ. ಈ ಸಾಮಾಜಿಕ ರೋಗಕ್ಕೂ ಚಿಕಿತ್ಸೆ ಇದೆ. ಹುಡುಕಬೇಕು, ಪಥ್ಯವನ್ನ ಪಾಲಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಹೇಳ್ತಾ ಇದ್ದಾರೆ ಹಿಂದುತ್ವದ ಪ್ರಯೋಗಶಾಲೆ. ನಾನು ಹೇಳ್ತೀನಿ ಅಲ್ಲ, ಇಸ್ಲಾಮೀಕರಣದ ಪ್ರಯೋಗಶಾಲೆ. ಕೇರಳದಲ್ಲಿ ತುಂಬಿ ತುಳುಕುವ ಆ ಇಸ್ಲಾಮಿಕ್ ಶಕ್ತಿ ಟಾರ್ಗೆಟ್ ಮಾಡಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯನ್ನ. ಆ ಇಸ್ಲಾಮೀಕರಣದ ಬೆಂಕಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಳಿಸುವುದಕ್ಕೆ ಒಂದು ಚಿಕಿತ್ಸೆ ಆಗಲೇಬೇಕು. ಆ ದಿಕ್ಕಿನಲ್ಲಿ ಈ ಸಮಾಜ ಜಾಗೃತ ಆಗಲೇಬೇಕು. ಒಂದು ಪ್ರಕೃತಿಯ ನಿಯಮವನ್ನು ನಿಮಗೆ ನೆನಪು ಮಾಡಿಸಿಕೊಡ್ತೇನೆ. ಬಾಲವನ್ನ ಅಲ್ಲಾಡಿಸುವುದು ನಾಯಿಯ ಕರ್ತವ್ಯ. ನಾಯಿ ಬಾಲವನ್ನು ಅಲ್ಲಾಡಿಸಬೇಕು. ಬಾಲ ನಾಯಿನ ಅಲ್ಲಾಡಿಸ್ಲಿಕ್ಕೆ ಬಿಡಬಾರದು. ಆದ್ರೆ ಹಿಂದೂಗಳ ದೌರ್ಬಲ್ಯದಿಂದಾಗಿ ತಲೆ ಮೇಲೆ ಕೂರುವ ಮಟ್ಟಕ್ಕೆ ಹೋಗಿ ಏನು ಮುಟ್ಟಿದ್ದಾರೆ. ಇದು ಕಾಶ್ಮೀರವೂ ಆಗಬಾರದು, ಇದು ಅಸ್ಸಾಮೂ ಆಗಬಾರದು, ಇದು ಕೇರಳವೂ ಆಗಬಾರದು ಅನ್ನುವುದಾದ್ರೆ ಇದಕ್ಕೆ ಬಲವಾದ ಬೇಲಿಯನ್ನ ಹಾಕುವಂತಹ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಮೊಟ್ಟ ಮೊದಲಿಗೆ ಈ ಸಮಾಜವನ್ನು ಛಿದ್ರಗೊಳಿಸುವಂತಹ ಎಲ್ಲಾ ವಿಚಾರಗಳಿಂದ ನಾವು ದೂರ ಹೋಗಬೇಕು. ಜಾತಿ, ಭಾಷೆ, ಪಂಥ, ಪಂಗಡ, ಪಕ್ಷ, ಈ 4 ಅಂಶಗಳಿಂದ ನಾವು ದೂರ ಹೋಗ್ತೀವ, ಈ ಸಮಾಜ ಉಳಿತದೆ. ಈ 4 ಅಂಶಗಳಲ್ಲಿ ಯಾವುದರಲ್ಲಿ ಒಂದರೊಳಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ, ಈ ಸಮಾಜ ಸಾಯ್ತದೆ. ಯಾವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮೈನ್ ಪಥ್ಯವನ್ನ ಪಾಲಿಸುವುದರ ಜೊತೆಯಲ್ಲಿ ಈ ಸಮಾಜ ತನ್ನನ್ನ ತಾನು ಉಳಿಸಿಕೊಳ್ಳುವುದಕ್ಕೆ ಸಿದ್ಧ ಆಗಬೇಕು. ಇದು ಇವತ್ತಿನ ಅನಿವಾರ್ಯ ಒಂದು ಸಾಮಾಜಿಕ ಕರೆ. ಈ ಮೂಲಕ ಭಾರತದ ಇಸ್ಲಾಮೀಕರಣ, ಭಾರತದ ಕ್ರೈಸ್ತೀಕರಣ, ಭಾರತದ ಚೈನೀಕರಣಕ್ಕಾಗಿ ಏನು ಯುದ್ಧ ನಡೀತಾ ಇದೆ, ಅದರಿಂದ ಈ ಭಾರತವನ್ನ ರಕ್ಷಿಸುವ ಒಂದು ಸಾಮಾಜಿಕ ಶಕ್ತಿ, ಜಾತಿ, ಭಾಷೆ, ಪಂಥ, ಪಂಗಡ, ಪಕ್ಷ, ಮೇಲು, ಕೀಳು, ಸ್ಪೃಶ್ಯ, ಅಸ್ಪೃಶ್ಯ, ಬಡವ, ಬಲ್ಲಿದ, ಮಾಲಿಕ, ಕಾರ್ಮಿಕ ಎಲ್ಲ ಭಾವನೆಗಳನ್ನ ಎಸೆದ ಒಂದು ಜಾಗೃತ ಸಮಾಜ. ಈ ಹೊಸ ಅಸ್ತ್ರ ಶುರು ಮಾಡಿದ್ದಾರೆ. ಮೊನ್ನೆಯ ಘಟನೆ ನಾನು ಆರಂಭದಲ್ಲೇ ಹೇಳಿದೆ, ಅದು ಹಿಂದೂ ಜಾಗರಣ ವೇದಿಕೆಗೂ ಆ ಘಟನೆಗೂ ಲವಲೇಶವೂ ಸಂಬಂಧ ಇಲ್ಲ. ಆದ್ರೆ 10 ದಿನಗಳ ಕಾಲ ಬೊಬ್ಬೆ ಹಾಕಿದ್ದು ಸಂಘ ಪರಿವಾರ್ ಹಿಂದೂ ಜಾಗರಣ ವೇದಿಕೆ, ಸಂಘ ಪರಿವಾರ್ ಹಿಂದೂ ಜಾಗರಣ ವೇದಿಕೆ. ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಶತ್ರುಗಳು. ಹೇಗೆ ಇವರ ತೇಜೋವಧೆಯನ್ನ ಮಾಡುವುದು, ಹೇಗೆ ಇವರ ಧ್ವನಿಯನ್ನ ಕೊಲ್ಲುವುದು, ಹೇಗೆ ಈ ಶಕ್ತಿಯನ್ನ ಹನನ ಮಾಡುವುದು, ಅದು ಯುದ್ಧ ತಂತ್ರದ ಒಂದು ಭಾಗ. ಶತ್ರುವನ್ನ ಯುದ್ಧದ ಮೂಲಕ ಎದುರಿಸುವುದು ಒಂದು,